ನಾನು ಈ ಹಿಂದೆ ಈ ತಾಳೆ ಬೆಳೆ ಬೆಳೆಯೋಕ್ಕೆ ಮನಸ್ಸು ಮಾಡಿದ್ದು ಯಾಕೆ ಅಂದರೆ ಹಿಂದೆ ನಾನು ಭತ್ತ ಬೆಳೀತಾ ಇದ್ದೆ. ಆ ಭತ್ತ ಬೆಳೆಯುವಾಗ ಅನೇಕ ಖರ್ಚುಗಳು ಗೊತ್ತಲ್ಲ ನಿಮಗೆ, ಕೂಲಿ ವ್ಯವಹಾರಗಳು ವಿಪರೀತ ಆಗ್ತಿತ್ತು. ಆಗ ತಾಳೆ ಬೆಳೆ ಇಂಟ್ರೊಡ್ಯೂಸ್ ಮಾಡಿದಾಗ ಸರ್ಕಾರ, ನಾನು ತಾಳೆ ಬೆಳೆಗೆ ಹೋದೆ. ತಾಳೆ ಬೆಳೆಗೆ ನಮಗೆ ಸಹಾಯಧನ ರೂಪವಾಗಿ ಬೋರ್ವೆಲ್ಲು, ಡ್ರಿಪ್ ಇರಿಗೇಷನ್ನು ಮತ್ತು ಇನ್ನೂ ಅನೇಕ ಸವಲತ್ತುಗಳನ್ನ ಫ್ರೀಯಾಗಿ ಗಿಡಗಳು 3 ವರ್ಷ ಅದನ್ನು ಸಾಕೋದಕ್ಕೋಸ್ಕರ ಗೊಬ್ಬರ ಎಲ್ಲನೂ ಕೊಟ್ಟಿದ್ದಾರೆ. ಅದರಿಂದ 4ನೇ ವರ್ಷದಿಂದ ನಾನು ಆ ಹಣ್ಣನ್ನು ಪಡೆಯೋಕ್ಕೆ ಶುರು ಮಾಡಿದಾಗ ಅದನ್ನು ಇವ್ರಿಗೆ ಮಾರಾಟ ಮಾಡೋಕ್ಕೆ ಹೋದಾಗ ನನಗೆ ಸಂಬಳದ ಏನು ಸರ್ಕಾರಿ ಅಧಿಕಾರಿಗಳು ಸಂಬಳ ತಗೋತಾ ಇದ್ದಾರೆ, ಅದೇ ರೀತಿ ನಾನು ಸರ್ಕಾರಿ ಸಂಬಳನ ತಿಂಗಳಿಗೊಂದ್ಸರಿ ತಗೋತಾ ಇದ್ದೀನಿ. ಈಗ ಈ ದುಡ್ಡಲ್ಲೇ ನನ್ನ ಮಗನ ಇಂಜಿನಿಯರ್ನೂ ಓದಿಸಿದ್ದೀನಿ. ಅವನಿಗೆ 1.5 ಲಕ್ಷ ಸಂಬಳ ತಗೊಂಡು ಖುಷಿಯಾಗಿದ್ದಾನೆ. ಅದಲ್ಲದೆ ಕೇಂದ್ರ ಸರ್ಕಾರಕ್ಕೆ 60,000ದಿಂದ 70,000 ಕೋಟಿ ಗಂಟೆ ಇಂಪೋರ್ಟ್ ಮಾಡ್ಕೊತಾ ಇದ್ದೆ. ಆ 60,000 70,000 ಕೋಟಿನ ಇಂಪೋರ್ಟ್ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೇ ಲಾಸು. ನಾವು ರೈತರುಗಳು ಅದನ್ನು ಬೆಳೆದು ಆ 60,000 70,000 ಕೋಟಿನ ಕೇಂದ್ರಕ್ಕೆ ನಾವು ಸಹಾಯ ಮಾಡಿದ್ರೆ ನಮಗೆ ಕೇಂದ್ರ ಯಾವತ್ತೂ ಕೈ ಬಿಡಲ್ಲ, ಕೇಂದ್ರ ಸರ್ಕಾರ. ಅದರಿಂದ ನಾವು ತಾಳೆ ಬೆಳೆನ ಬೆಳೀರಿ, ತಾಳೆ ಬೆಳೆ ಬೆಳೆದು ರೈತರ ಜೀವನನ ಹಸನ್ಗಳಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊತೀನಿ.